ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲಾಟ್ ಫ್ರೆಂಡ್. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಸಾಕಷ್ಟು ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದೆ ಫ್ರೆಂಡ್. 1 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಕೇಳ್ತಿದ್ರು, ಅದಕ್ಕೂ ನಾವು ಕಮೆಂಟಲ್ಲಿ ಉತ್ತರ ಕೊಡ್ಕೊಂಡು ಬರ್ತಾ ಇದ್ದೀವಿ ಫ್ರೆಂಡ್. ಈಗ ತಿಳಿಸೋದು ಏನಪ್ಪ ಅಂತ ಅಂದರೆ 1 BHK ಫ್ಲ್ಯಾಟು ಏನು ಬಿದ್ರಳ್ಳಿ, ಈ ಮಹದೇವಪುರ ಕ್ಷೇತ್ರದಾದಂತಹ 1 BHK ಫ್ಲ್ಯಾಟು ಬಿದ್ರಳ್ಳಿಯಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಕೇಳ್ತಾ ಇದೆ, ಸರ್ ನಾವು ಬಿದ್ರಳ್ಳಿ ಯಾವಾಗ ಕೊಡ್ತಾರೆ, ಇನ್ನೂ ಕೆಲಸ ಅಲ್ಲಿ ನಡೀತಾ ಇದೆಯಾ ಬಿದ್ರಳ್ಳಿಲಿ ಅಂತ. ಖಂಡಿತವಾಗಿ ಅಲ್ಲಿ ಸಾಧಾರಣವಾಗಿ ಕೆಲಸ ನಡೀತಾ ಇದೆ, ಇನ್ನೇನು ಕೆಲವೇ ತಿಂಗಳಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಆ್ಯಂಡ್ ಫಲಾನುಭವಿಗಳು ಏನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲೆಲ್ಲ ಸರ್ ಹತ್ರ ವಿಚಾರಿಸ್ಕೊಂಡು ಪ್ರತಿಯೊಂದು ಡೀಟೇಲ್ಸು ತಗೊಂಡಿದ್ದಾರೆ. ನಮ್ಮ ಫ್ರೆಂಡ್ಸು ಏನು ಇದರೋ ಅವ್ರ ಫ್ರೆಂಡ್ಸ್ ಅವರು ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ, ಸರ್ ಇದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ರಿಕ್ವೆಸ್ಟಲ್ಲಿ ಕೇಳೋದ್ರಿಂದ ನಾನು ಸ್ವಲ್ಪ ಏನು ಓದಿರೋದು ನಿಮಗೆ ವಿಡಿಯೋ ತೋರಿಸ್ತೀನಿ. ಅವ್ರು ಏನು ಮಾತಾಡಿದ್ದಾರೆ, ಬಿದ್ರಳ್ಳಿದು ಯಾವಾಗ ಕೊಡ್ತಾರೆ, ಮತ್ತು ಲೋನ್ ಪ್ರೊಸೆಸ್ ಯಾವ ಥರ ಇದೆ, ಎಷ್ಟು ಜನ ಮಾಡಿಸ್ಕೊಂಡಿದ್ದಾರೆ, ಮತ್ತು ಇದ್ರ ಬಗ್ಗೆ ಬಿದ್ರಳ್ಳಿದು ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸು ಹೇಳಿದ್ದಾರೆ. ಮತ್ತು ಬಿದ್ರಳ್ಳಿದು ಸದ್ಯಕ್ಕೆ ಈಗ ನೆಕ್ಸ್ಟ್ ಮಂತಲ್ಲಿ ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ. ಮುಂದಿನ ತಿಂಗಳೊಳಗೆ ನಾವು ಹ್ಯಾಂಡ್ ಓವರ್ ಕೊಡ್ತೀವಿ, ಆದಷ್ಟು ಲೋನ್ ಪ್ರೊಸೆಸ್ಗಳು ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಏನು ಲೋನ್ ಮಾಡಿಸ್ಕೊಂಡಿಲ್ದಾರೋ ಲೋನ್ ಪ್ರೊಸೆಸ್ ಮಾಡ್ಕೊಳ್ಳಿ, ಜನರಲ್ ಕೋಟ MLA ಕೋಟದವರು ಎಲ್ಲ ಒಟ್ಟಿಗೆ ಸೇರಿಸಿ ಲೋನ್ ಪ್ರೊಸೆಸ್ ಮಾಡ್ಕೊಳ್ಳಿ, ಆದಷ್ಟು ನಾವು ರೇಟ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಫಲಾನುಭವಿಗಳು ಸಹ ಅಲ್ಲಿ ಸಾಕಷ್ಟು ಏನೋ ಹೋಗಿದ್ದಾರೆ, ಅಲ್ಲಿಗೆ ಹೋಗಿಲ್ಲ ಮಾತನಾಡಿದ್ದಾರೆ. ಈಗ ವಿಡಿಯೋ ತನಕ ತೋರಿಸ್ತೀನಿ, ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಾವು ಮಾತಾಡೋದಲ್ಲ ನೋಡಿ. ಮತ್ತು ನಾನು ವಿಡಿಯೋ ಸದ್ಯಕ್ಕೆ ಹೊಸದಾಗಿ ಅಲ್ಲಿ ಹೋಗಿಲ್ಲ, ಬಟ್ ಈ ವಿಡಿಯೋ ನಾನು ಶೂಟ್ ಮಾಡಿರೋದೇ ವಿಡಿಯೋ ಇದು. ಒಂದು 1 ಇಯರ್ ಬ್ಯಾಕಿಂದೇ ಹೋಗಿರೋದು ವಿಡಿಯೋ ಇದು. ಬಟ್ ಈಗ ನಿಮ್ಗೆ ತೋರಿಸ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿರೋ ಫಲಾನುಭವಿಗಳು ರೀಸೆಂಟಾಗಿ 2 days ಹಿಂದೆ ಹೋಗಿ ಮಾತಾಡೋದಿರೋದು ನಿಮಗೆ ಕ್ಲಿಯರಾಗಿ ವಿಡಿಯೋ ತೋರಿಸ್ತೀನಿ. ಬನ್ನಿ, ಹಾಗಾದರೆ ಏನು ಮಾತಾಡಿದ ಫಲಾನುಭವಿಗಳು ವಸತಿ ನಿಗಮಕ್ಕೆ ಹೋಗಿ ಅವ್ರು ಏನು ಮಾತಾಡಿದ ಬಿದ್ರಳ್ಳಿಯವರು ಅಂತ ನಿಮಗೆ ಡೀಟೇಲ್ಸು ತಿಳಿಸ್ತೀನಿ. ಸ್ಕ್ರೀನ್ ಮೇಲೆ ನಾವು ಬರೀ 63 ಆಗಿದೆ, ಯಾಕೆ 224 ಆನ್ಲೈನ್ ಸೆಲೆಕ್ಷನ್ ಇದೆ, 63 ಆಗಿದೆ. ಇದು 440 ಮೈನಸ್ ಡಿವೈಡೆಡ್ ಬೈ 2 ಅಲ್ಲ, ಅಂದರೆ 224 ಅಲ್ಲಿ 63 ಬುಕ್ ಚೆಕ್ಕಿನ ಪ್ರೋಸೆಸ್ ಇನ್ನೊಂದು 15 ಜನದ ಪ್ರೋಸೆಸ್ ಇದೆ ಸರ್, ಮೆಸೇಜಲ್ಲಿ ಆಗ್ತಾ ಇದೆ. 224 ಇದೆಯಲ್ಲ, ಅದು 224ಅಲ್ಲಿ 170 ಜನ ಇನ್ನೂ ಕೊಟ್ಟ ಪ್ರೋಸೆಸ್ಸಲ್ಲಿ ಇದ್ದಾರೆ ಸರ್. ಅವರಿಗೆ ನಮ್ಮ ಗ್ರೂಪಲ್ಲಿ ಆಗ್ತಾ ಇದೆ, ನಮ್ಮ ಗ್ರೂಪ್ ಅಲ್ಲ. ನಾವೀಗ ಅದು ಒಂದು ಟೈಮ್ ಕೊಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಮತ್ತೆ ಬೇರೆದವ್ರಿಗೆ ಸರ್ ಈಗ ಬೇರೆದವ್ರಿಗೆ ಅವಕಾಶ ಇದೆ ಸರ್. ಅವ್ರಿಗೆ ಇವರು MLA ಕೋಟದಲ್ಲಿ ಇದ್ದಾರೆ, ಇವ್ರ ನಂಬರ್ನು ಕೊಟ್ಟಿಲ್ಲ, ಏನಿಲ್ಲ. ಈಗ ಇವರು ಕ್ಯಾಶ್ ಕಟ್ಟಕ್ಕೂ ರೆಡಿ ಇದ್ದಾರೆ. ಒಂದಿಷ್ಟು ಜನ ಇದ್ದಾರೆ ಸರ್, ಒಂದು 25 ಜನ ಇದ್ದಾರೆ. ತೊಳಿ ಸರ್, ಇವರು ಕೊಟ್ಟು ಇದು ಮಾಡಿದ್ದಾರೆ. ಇವ್ರಿಗೆ ಜಾಫರ್ ಸರ್ಗೆ ಎಲ್ಲ ಗೊತ್ತಿದ್ದಾರೆ. ಬೀಯಿಂದ ಇಲ್ಲ, ಅವತ್ತು ಬೇರೆ ಲಿಸ್ಟ್ ಇದೆ ಅಲ್ಲ, ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಕೊಡಬೇಕು ಸರ್, ಅಪ್ರೂವ್ ಮಾಡಿ ಕೊಡಬೇಕು. ಅರ್ಧ ಜನ ಫುಲ್ ಅಮೌಂಟ್ ಕಟ್ಟಕ್ಕೆ ರೆಡಿ ಇದ್ದಾರೆ ಸರ್. ಯಾವಾಗ ಕೊಡ್ತಾರೆ? ನೆಕ್ಸ್ಟ್ ವೀಕ್ ಕೊಡ್ತಾರೆ. ಅದು ಕೊಟ್ಟ ಮೇಲೆ ನಾವು ಅದರಲ್ಲಿ ಆ್ಯಡ್ ಮಾಡ್ತೀವಿ, ಅಮೌಂಟ್ ಕಟ್ತೀವಿ ಎಲ್ಲ. ಏನಿದೆ ರೆಪ್ರೆಸೆಂಟೇಷನ್ ಭಾಳ ನಾವು ಕಷ್ಟಪಡ್ತಾ ಇದ್ದೀವಿ ಸ್ವಾಮಿ. ಏನು ಎಲ್ಲ EMI ಈಗ ನಾವು ಕೆಲವಾರು ಅಂದರೆ ನೀವು ಈಗ MLA ಕೋಟಲ್ಲಿ ಇರೋದಾ ಅಥವಾ ಈಗ ಜನರಲ್ ಕೋಟದಲ್ಲಿರೋದಾ? ಏನು ಸಮಸ್ಯೆ ಏನಂತೀರಿ? ಈಗ ಸರ್ ನಮ್ಗೇನು ಅನ್ಸುತ್ತೆ, ಈಗ ಒಂದು ಲೋನ್ ಕಟ್ಟಿದ್ದೀವಿ, ಸೆಕೆಂಡ್ ಲೋನ್ ಆಗುತ್ತಾ, ಆದಷ್ಟು ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಹೇಳಿ. ಅಂದರೆ ನೀವು ಫುಲ್ ಅಮೌಂಟ್ ಕಟ್ಟಿದ್ರಾ? ಕಟ್ಟಿದವ್ರು ಸರ್, ಫುಲ್ ಅಮೌಂಟ್ ಕಟ್ಟಿದ್ರೆ ಫುಲ್ ಅಮೌಂಟ್ ಕಟ್ಟಿದ್ರು. ಬ್ಯಾಂಕ್ ಥ್ರೂ ಮಾಡಿದ್ದೀವಿ, ಬ್ಯಾಂಕ್ ಮಾಡಿದೆ, ಕೆಲವ್ರದ್ದು ಕ್ಯಾಶ್ ಪೇಮೆಂಟ್ ಫೋನ್ ಮೋಡಲ್ ಮಾಡಿದ್ದೀವಿ. ನಮಸ್ಕಾರಗಳು. ಬಿದರಳ್ಳಿಯಿಂದ ಮುತ್ತಪ್ಪ ಮಾಡು ಮತ್ತು ನಾಗರಾಜ್ ಸರ್ ಆಯಿತು, ನಮ್ಮ ಆನಂತರ ಬಾಲಕೃಷ್ಣ ಆಯಿತು, ಪಣೇಶ್ ಅವರಾಯಿತು, ಶ್ರೀನಿವಾಸ್ ಆಯಿತು, ನಾವು ಶಿವಣ್ಣ ಆಯಿತು, ಆನಂತರ ನಮ್ಮ ಹೇಮಾ ಅವರಾಯಿತು, ಉಮಾದೇವಿಯರಾಯಿತು, ಎಲ್ಲರೂ ನಾವು ಮಾತಾಡಿಬಿಟ್ಟು MD ಸಾಹೇಬರು ಎರಡೂ ಇದು ಮಾಡಿ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಹ್ಯಾಂಡ್ ಓವರ್ ಕೊಡುವಂಥ ಪ್ಲಾನಿಂಗ್ ಮಾಡ್ತಾಯಿದ್ವಿ. MLA ಕೋಟದವರು ಇಬ್ಬರು ಮಾಡಿ ಪ್ಲಾನ್ ಮಾಡಿ
ಕೊಡ್ತೀವಿ, ಬೇಗ ಆದಷ್ಟು ಶೀಘ್ರವಾಗಿ ನಿಮಗೆ ಮನೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಮಂದಿ ಇನ್ನೂ ಕಟ್ಟೋರಿದ್ದಾರೆ, ಕಟ್ತಾ ಇದ್ದಾರೆ, ಪ್ರೊಸೆಸಲ್ಲಿದ್ದಾರೆ ಅಂತ ಹೇಳಿದ್ದೀವಿ. ಆಯ್ತಪ್ಪ, ನಾವು ನಿಮ್ಗೆ ಆದಷ್ಟು ಬೇಗ ಪ್ರಯತ್ನ ಮಾಡಿ ಕೊಡ್ತಾ ಇದ್ದೀವಿ, ಏನು ಡೌಟ್ ಇದು ಮಾಡಿಬಿಡಿ ಅಂತೇಳಿ ಇದು ಮಾಡಿದೆ. ನಾವು ಮನೆ ಕ್ಯಾನ್ಸಲ್ ಮಾಡ್ತೀವಿ ಅಂತಾನು ಕಟ್ಟಿದವ್ರು ಕ್ಯಾನ್ಸಲ್ ಮಾಡಿ ಬೇರೆದವ್ರು ನಾವು ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಪ್ರೊಸೆಸಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇದ್ದೀವಿ ಸರ್, ಗ್ರೂಪಲ್ಲಿ ಆಗ್ತಾ ಇದೀವಿ ಅಂತ ಹೇಳಿದ್ದೀವಿ. ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಯಾರ್ಯಾರು ಕಟ್ಟಬೇಕನ್ನೋದ್ರೆ ಎಷ್ಟು ಬೇಗ ನೀವು ಬೇಗ ಕಟ್ಕೊಂಡು ನಿಮ್ಮ ಮನೆ ನೀವು ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಇಷ್ಟು ಜನ ಕಟ್ಟಿದ್ದೇವೆ ಅಂತ ಹೇಳಿದ್ದೇವೆ. MLA ಕೊಟ್ಟದ್ದು ಲಿಸ್ಟ್ ಬರುತ್ತಾ, ಅದನ್ನು ಸೇರಿ ಎರಡು ನೆಕ್ಸ್ಟ್ ವೀಕಲ್ಲಿ ನಾವು ಇದು ಮಾಡಿಕೊಟ್ಬಿಡ್ತೀವಿ, ನಿಮ್ಮದು ಕ್ಲಿಯರೆನ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಸ್ಕಾರ. MLA ಕೋಟಾದು ಮತ್ತು ನಮ್ಮ ಜನರಲ್ ಏನಾಗಿದೆ ಎರಡನ್ನೂ ಮಿಕ್ಸ್ ಮಾಡಿ ಇದು ಮಾಡಿ ನೆಕ್ಸ್ಟು ಇದನ್ನು ರೆಡಿ ಮಾಡ್ತಾರಂತೆ. ಮತ್ತು ಯಾರ್ಯಾರು ಈಗ ದುಡ್ಡು ಕಟ್ಟಿಲ್ಲ ಅವ್ರದ್ದು ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳಿದೆ. ದಯವಿಟ್ಟು ಎಲ್ಲರೂ ಬೇಗ MLA ಸೇರಿ ಎರಡು ಮಿಕ್ಸ್ ಮಾಡಿ ನಾವು ಹಂಚಿಕೆ ಮಾಡ್ತಾ ಇರ್ತೀವಿ. ಆದಷ್ಟು ಬೇಗ ನಾವು ಇದನ್ನ ಫಿನಿಶ್ ಮಾಡಿ ಕೊಡ್ತೀವಿ. ಯಾರು ಕಟ್ಟಿಲ್ಲ ಸ್ಟ್ರಿಕ್ಟ್ ಆಗಿ ಕ್ಯಾನ್ಸಲ್ ಯಾರು ಸ್ಟ್ರಿಕ್ಟ್ ಆಗಿ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ, ಅವರೇ ಹೇಳ್ತಾ ಇದ್ದಾರೆ MD ಸರ್. ದಯವಿಟ್ಟು ಯಾರು ಕಟ್ಟೋರು ಇದ್ರೆ ದಯವಿಟ್ಟು ಬೇಗ ಕಟ್ಟಿ. ಆ MLA ಕೊಡೋರು ಬರೋ ವಾರಕ್ಕೆ ಜಾಫರ್ಗೆ ಹೇಳಿದ್ರು, ಅದನ್ನ ತೆಗೆದುಕೊಂಡು ಅವ್ರ ಜೊತೆಯಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಹೌದು, ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ MD ಸಾಹೇಬ್ರೆ ಹೇಳಿದ್ದಾರೆ ಖುದ್ದಾಗಿ. ಇದು ನಮ್ಗೆ ಬಹಳ ಸಂತೋಷವಾದಂಥ ಸುದ್ದಿ ಇವತ್ತು. ಏನು ಬಿದ್ರಳ್ಳಿಯವರು ಈ ಮಾತಾಡಿದಾರಲ್ಲ, ಎಲ್ಲ ನೋಡಿರ್ತೀರ, ತಿಳಿಸಿರ್ತೀವಿ. 1 BHF ಫ್ಲಾಟ್ ಬಗ್ಗೆ ಅವರು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವಾಗ ಕೊಡ್ತಾರೆ, ನೆಕ್ಸ್ಟ್ ಮಂತಲ್ಲಿ ಕೊಡ್ತೇವೆ, ಆದಷ್ಟು ಲೋನ್ ಪ್ರೊಸೆಸ್ಗಳು ಮಾತಾಡಿ ಅಂತ ಇವರು ತಿಳಿಸಿದ್ದಾರೆ. 1 BHF ಫ್ಲಾಟ್ನವರು ಏನು ಬಿದ್ರಳ್ಳಿಯವರು ಅದನ್ನೊಂದು ವಸತಿ ಹೋಗಿ ಭೇಟಿ ಮಾಡಿ ಅಲ್ಲ ವಿವರ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅವರು ಕಳಿಸಿದ್ದಾರೆ. ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ, ನಿಮಗೆಲ್ಲ ವಿಷಯ ತಿಳಿಸಿದ್ವಿ ಅಂತಲೇ ಅವರು. ಬಟ್ ಇನ್ನೂ ಸಾಕಷ್ಟು ಜನ ಏನಾರ ಈ ಥರ ವಿಷಯಗಳಿದ್ದರೆ ನೀವು ಕಳಿಸ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ ಖಂಡಿತವಾಗಿ. ಆದರೆ ನಿಮಗೆ ಕಾಂಟ್ಯಾಕ್ಟು ನಿಮಗೆ ಸದ್ಯದಲ್ಲೇ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ನೀವು ಕಳಿಸ್ಬೋದು. ಸದ್ಯಕ್ಕೆ ನಿಮಗೆ ಏನಪ್ಪ ಹೇಳೋದು ಅಂದರೆ ಬಿದ್ರಳ್ಳಿದು, ಯಾಕೆಂದರೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ಅಲ್ಲೇ ಜನಗಳಿಗೆ ಗೊತ್ತಾಗಲಿ. ಈಗ ಒಂದು ಎಕ್ಸಾಂಪಲ್, ಒಂದು ಬಿದ್ರಳ್ಳಿಲಿ ಒಂದು ಸಾಕಷ್ಟು ಜನ ಅಲ್ಲಿ ಇರ್ತಾರೆ, ಒಂದು 400-500 ಫ್ಲಾಟ್ಗಳು ಇರ್ತವೆ ಅಂತೇಳಿ. ಅಷ್ಟು ಜನ ಅಲ್ಲಿ ಓದಿರಲ್ಲ. ಅಲ್ಲಿ ನಿಗಮಕ್ಕೆ ಓದೋದೇ ಆಲ್ಮೋಸ್ಟ್ ಒಂದು 20 ಜನ, 30 ಜನ, 40 ಜನ, 100 ಜನನೇ ಇರ್ತಾರೆ. ಅಷ್ಟು ಜನ ಮಿಕ್ತರು ಓದಿರಲ್ಲ. ಅವ್ರಿಗೆಲ್ಲ ಗ್ರೂಪಲ್ಲಿ ಒಬ್ಬರು ಆ್ಯಡ್ ಆಗಿರ್ತಾರೆ, ಒಬ್ಬರು ಆ್ಯಡ್ ಆಗಿರ್ತಾರೆ. ಗ್ರೂಪ್ಗಳು ಮಾಡ್ಕೊಂಡಿರ್ತಾರೆ. 500 ಜನ ಇದ್ದರೆ ಅದ್ರಲ್ಲಿ ಗ್ರೂಪಲ್ಲಿ ನೋಡಿದ್ರೆ 100 ಜನ, 200 ಜನ ಇರ್ತಾರೆ. ಮಿಕ್ಕಿದ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ನಮ್ಮಂಥ ಇದರಿಂದ ಒಂದು ಸ್ವಲ್ಪ ಅವರು ವಿಷಯ ತಿಳಿಲಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಾಗಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಜನಗಳಿಗೆ ಅಷ್ಟು ತಿಳಿಲಿ ಅಂತಂತೆ ಈಗ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿದ್ರೆ ಇನ್ನೂ ಸಾಕಷ್ಟು ವಿಷಯಗಳಿದ್ರೆ ನಿಮಗೆ ತಿಳಿಸ್ತಾ ಇರ್ತೀನಿ. ಇನ್ನೂ ಒಬ್ಬರು ಸಾಕಷ್ಟು ಜನ ಕೇಳಿದ್ರೆ ಸಹ ಇತ್ತೀಚಿನ ದಿನಗಳಲ್ಲಿ ನೀವು ಜಾಸ್ತಿ ವೀಡಿಯೋಗಳು ಮಾಡ್ತಾ ಇಲ್ಲ ಅಂತ, ಅಂದರೆ ಜಾಸ್ತಿ ವೀಡಿಯೋಗಳು ಒಂದಲ್ಲ ರಾಜಗೋದ್ರಿ ವಸತಿ ನಿಗಮದ ಆದಷ್ಟು ಹೊಸ ವೀಡಿಯೋಗಳು ನೀವು ಮಾಡ್ತಾ ಇಲ್ಲ, ಯಾವುದೋ ಒಂದು ಟೈಮ್ ಆಗ್ತೀರ ಅಂತ ಕೇಳಿದರೆ ಖಂಡಿತವಾಗಿ ನಾನು ವೀಡಿಯೋ ಮಾಡ್ತೀನಿ. ನಾನು ಸ್ವಲ್ಪ ರಿಸ್ಕಲ್ಲಿದ್ದೀನಿ, ಊರ ಕಡೆ ಒಂದು ರಿಸ್ಕಲ್ಲಿ ಇರೋದ್ರಿಂದ ಆದಷ್ಟು ನಾನು ಮಾಡ್ತಿಲ್ಲ. ಆದರೂ ಒಂದೊಂದು ವೀಡಿಯೋ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ನಿಲ್ಲಿಸ್ತಾ ಇಲ್ಲ. ದಿವಸಕ್ಕೆ ಒಂದು ವೀಡಿಯೋ ಆಗಲಿ ಅಥವಾ 2 ದಿವಸಕ್ಕಾಗಲಿ 3 ದಿವಸ ಒಂದೊಂದು ವೀಡಿಯೋ ಆಗಲಿ ಉಪಯುಕ್ತ ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಖಂಡಿತ ನಿಲ್ಲಿಸಲ್ಲ. ಸ್ವಲ್ಪ ಒಂದು ಊರ ಕಡೆ ಒಂಚೂರು ಏನೋ ಒಂದು ಇರೋದ್ರಿಂದ ಅಲ್ಲಿ ಓಡಾಟ ನಾನು ಜಾಸ್ತಿ ಆಗಿ ರಿಸ್ಕಲ್ಲಿ ಜಾಸ್ತಿ ವೀಡಿಯೋಗಳು ತೆಗಿತಾ ಇಲ್ಲ. ಖಂಡಿತವಾಗಿ ನಾನು ಸ್ವಲ್ಪ ದಿನ ನಂತರ ಎಲ್ಲ ಕ್ಷೇತ್ರಗಳು ಮತ್ತೊಮ್ಮೆ ಎಲ್ಲ ಏನೇನು ಕ್ಷೇತ್ರ ಇದ್ದಾವೋ ಎಲ್ಲ ಕ್ಷೇತ್ರ ಒಂದೊಂದು ಸರಿ ವಿಸಿಟ್ ಮಾಡಿ ವೀಡಿಯೋ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ನಮಸ್ಕಾರ.